ಕನಸು ಪ್ರತಿಯೊಂದು ಜಾಗನೂ ಸ್ವಚ್ಛವಾಗಿರಬೇಕು, ನಮ್ಮ ದೇಶ ಸ್ವಚ್ಛವಾಗಿರಬೇಕು ಅನ್ನೋದು ಅವರೊಂದು ಧ್ಯೇಯ ಆಗಿತ್ತು. ಸ್ವಚ್ಛತೆ ಅಂತ ಒಂದು ಬೋರ್ಡ್ ಅಂತಿದ್ರೆ ಅದಕ್ಕೆ ಪಕ್ಕದಲ್ಲಿ ಗಾಂಧೀಜಿಯವ್ರ ಫೋಟೋ ಹಾಕಿ ಹಾಕ್ತಾರೆ. ನಾವು ಇವಾಗ ಎಷ್ಟೇ ವರ್ಷ ಮುಂದೆ ಬಂದರೂ, ಎಷ್ಟೇ ಅಪ್ಡೇಟ್ ಆದರೂ ಕೂಡ ಈ ಥರ ಹಳೆ ಕಾಲದ ಮನೆಗಳಿಗೆ ಒಂದ್ಸಲ ಒಳಗೆ ಹೋಗಿ ಹೊರಗೆ ಬಂದರೆ ಆ ಕಾಲದ ವೈಬು ಇನ್ನೂ ಹಂಗೆ ಇರುತ್ತೆ. ಪ್ರತಿಯೊಂದು ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಮಹಾತ್ಮ ಗಾಂಧೀಜಿಯವರು ಯಾರು ಅಂತ ಕೇಳಿದ್ರೆ ಎಲ್ಲರಿಗೂ ಗೊತ್ತಿರುತ್ತೆ. ಇವಾಗ ನಾವು ಬಂದಿರೋದು ಮಹಾತ್ಮ ಗಾಂಧೀಜಿಯವರ ಮನೆ ನೋಡಕ್ಕೆ. ಇದು ಗುಜರಾತ್ನ ಪೋರ್ಬಂದರ್ನಲ್ಲಿದೆ. ನೀವು ನೋಡ್ತಾ ಇರಬಹುದು, ಇದು ಎಂಟ್ರೆನ್ಸು. ಹಂಗೆ ಮುಂದ್ಗಡೆ ಹೋಗ್ಬಿಟ್ರೆ ಇದು ಕೀರ್ತಿ ಮಂದಿರ. ಇನ್ನು ನೀವು ಮಹಾತ್ಮ ಗಾಂಧೀಜಿಯವರ ಬರ್ತ್ ಪ್ಲೇಸ್ ನೋಡ್ಬೇಕಂತಂದ್ರೆ ಇದು ಕೀರ್ತಿ ಮಂದಿರ. ಇದ್ರ ಪಕ್ಕದಲ್ಲಿರೋದು ಅವರ ಮನೆ, ಬರ್ತ್ ಪ್ಲೇಸ್ ಆಫ್ ಮಹಾತ್ಮ ಗಾಂಧೀಜಿ. ಇದು ಸುಮಾರು ಒಂದು 200-250 ವರ್ಷ ಆಸ್ಪಾಸಿನ ಆ ಕಾಲದ ಮನೆಗಳಿದು. ನೀವು ನೋಡ್ತಿರ್ಬೋದು, ಹಿಂಗಿದೆ. ಇದು ಫಸ್ಟ್ ಫ್ಲೋರ್. ಇದು ನಮ್ಗಿಲ್ಲಿಂದ ಇದು ಕಾಣಿಸುತ್ತೆ ನೋಡಿ, ಕೀರ್ತಿ ಮಂದಿರ. ಇನ್ನೊಂದು ಫ್ಲೋರ್ ಇದೆ, ಸೆಕೆಂಡ್ ಫ್ಲೋರ್. ಅದು ಹಿಂಗೋಗ್ಬೇಕು. ಅದು ಕೀರ್ತಿ ಮಂದಿರ. ಇಲ್ಲಿ ನೋಡಿ, ಅದು ಕೀರ್ತಿ ಮಂದಿರ. ಇವಾಗ ನೀವು ನೋಡ್ತಾ ಇರೋದು ಕಸ್ತೂರಬಾ ಅವರ ಮನೆ, ಅಂದ್ರೆ ಗಾಂಧೀಜಿಯವರ ಪತ್ನಿಯವರ ಮನೆ. ಗಾಂಧೀಜಿ ಮನೆ ಆ ಕಡೆ ಆಗುತ್ತೆ. ನಾವೀಗ ಅಲ್ಲಿ ಪ್ಲೇಸ್ ನೋಡ್ಕೊಂಡು ಹಿಂಗೆ ಈ ಕಡೆ ಬಂದ್ವಿ. ಈ ಕಡೆ ಮೇಲೆ ನೋಡಿದ್ರೆ ಇದು ಕಸ್ತೂರಬಾ ಅವರ ಮನೆ. ಇದು ಗ್ರೌಂಡ್ ಫ್ಲೋರು, ಫಸ್ಟ್ ಫ್ಲೋರು, ಸೆಕೆಂಡ್ ಫ್ಲೋರು. ಇದು 3 ಫ್ಲೋರ್. ಇದು 3 ಸ್ಟೆಪ್ಸ್ ಇದೆ. ಇಲ್ಲಿ ನೋಡಿ, ಇನ್ನು ಇವ್ರ ಮನೆ ಒಳಗೆ ನೋಡ್ಬೇಕಂತಂದ್ರೆ ಹಿಂಗಿದೆ ನೋಡಿ. ಎಂಟ್ರೆನ್ಸ್ ನಲ್ಲಿ ಬಾತ್ರೂಮ್ ಇದೆ. ಇಲ್ಲಿ ನೋಡಿ, ಸುಮಾರು ಇದು 200 ವರ್ಷ ಹಳೆಯ ಮನೆ. ಆಗಿನ ಕಾಲದ ಬಾತ್ರೂಮ್ ಅದು. ಆ ಕಡೆ ಗಾಂಧೀಜಿಯವ್ರ ಮನೆ ಇದೆ ನೋಡಿ, ಅದು 215-220 ವರ್ಷದ ಆ ಕಡೆ ಆ ಕಾಲದ ಕಟ್ಟದ ಮನೆ ಅದು. ನೋಡಿ, ಇದೆಲ್ಲ ಕಿಚನ್ ಪ್ಲೇಸಸ್. ಎಷ್ಟು ಚಿಕ್ಕದಿತ್ತು. ಇದು ಗೆಸ್ಟ್ ರೂಮು. ಇದು ಸೆಕೆಂಡ್ ಫ್ಲೋರಲ್ಲಿದೆ. ಅಂದರೆ ಯಾರಾದರೂ ಇವ್ರ ಮನೆಗೆ ವಿಸಿಟರ್ಸ್ ಬಂದರೆ, ಅಂದರೆ ಇವಾಗಲ್ಲ ಆಗಿನ ಕಾಲದಲ್ಲಿ ವಿಸಿಟರ್ಸ್ ಬಂದರೆ ಅವ್ರನ್ನೆಲ್ಲ ಕೂರಿಸಿ ಮಾತಾಡ್ತಿರೋದು ಅಥವಾ ಅವ್ರಿಗೆ ಇರೋಕ್ಕೆ ಜಾಗ ಮಾಡಿಕೊಡೋದು ಎಲ್ಲ ಈ ರೂಮಲ್ಲಿ. ಇಲ್ಲೊಂದಿದೆ ಗೆಸ್ಟ್ ರೂಮ್. ಆಗಿನ ಕಾಲದಲ್ಲಿ ಬಾತ್ರೂಮ್ ನೋಡಿ. ಇದೇನಿದೆ, ಬಾಲ್ಕನಿ ಇದು. ಇದು ಬಾಲ್ಕನಿ, ಓಪನ್ ಟೆರೆಸ್. ಇಲ್ಲಿಂದ ವ್ಯೂ ನೋಡ್ಬೋದು. ಇದು ಡ್ರಾಯಿಂಗ್ ಹಾಲ್. ಎಲ್ಲ ರೂಮಿಗೂ ಕಂಪೇರ್ ಮಾಡಿದ್ರೆ ಈ ರೂಮಲ್ಲಿ ಸ್ವಲ್ಪ ಡ್ರಾಯಿಂಗ್ ಜಾಸ್ತಿ ಇದೆ.
ಇವಾಗ ನೀವು ನೋಡ್ತಾ ಇರೋದು 200 ವರ್ಷ ಹಳೆಯ ಮನೆ. ಆ ಕಡೆ ಗಾಂಧೀಜಿಯವ್ರ ಮನೆ 215 ವರ್ಷ. ಈ ಪೇಂಟಿಂಗ್ ಎಲ್ಲ ಆ ಕಾಲದ್ದೇ. ನಾವು ಇವಾಗ ಎಷ್ಟೇ ವರ್ಷ ಮುಂದೆ ಬಂದರೂ, ಎಷ್ಟೇ ಅಪ್ಡೇಟ್ ಆದರೂ ಕೂಡ ಈ ಥರ ಹಳೆಯ ಕಾಲದ ಮನೆಗಳಿಗೆ ಒಂದ್ಸಲ ಒಳಗೆ ಹೋಗಿ ಹೊರಗೆ ಬಂದರೆ ಆ ಕಾಲದ ವೈಬು ಇನ್ನೂ ಹಂಗೆ ಇರುತ್ತೆ. ಒಂಥರ ಆ ಕಾಲದಲ್ಲಿ ಅಂದರೆ ಮನೆ ಒಳಗಡೆ ಯಾವ ಥರ ಇದೆ ಅದೆಲ್ಲದು ಪ್ರತಿಯೊಂದು ಅಂಶನೂ ನಮ್ಮೊಳಗೆ ಬಂದಂಗಾಗುತ್ತೆ. ಯಾಕಂತಂದರೆ ಅಷ್ಟು ಖುಷಿ ಕೊಡುತ್ತೆ ಹಳೆ ಕಾಲದ ಮನೆಗಳು. ಸ್ವಲ್ಪ ದುಃಖದ ವಿಷಯ ಏನಂತಂದರೆ, ಗಾಂಧೀಜಿಯವರು ಮೊದಲಿಂದನೂ ದೇವರು, ಸ್ವಾತಂತ್ರ್ಯ ಮತ್ತು ಸ್ವಚ್ಛತೆ ಇವು ಮೂರರ ಬಗ್ಗೆ ಬಹಳ ಪ್ರಾಮುಖ್ಯತೆ ಕೊಡ್ತಿದ್ರು. ಯಾಕಂತಂದರೆ ಅವರ ಕನಸು ಪ್ರತಿಯೊಂದು ಜಾಗನೂ ಸ್ವಚ್ಛವಾಗಿರಬೇಕು, ನಮ್ಮ ದೇಶ ಸ್ವಚ್ಛವಾಗಿರಬೇಕು ಅನ್ನೋದು ಅವರೊಂದು ಧ್ಯೇಯ ಆಗಿತ್ತು. ಬಟ್ ಇಲ್ಲಿ ಏನಾಗಿದೆ ಅಂತಂದರೆ, ಇದು ಗಾಂಧೀಜಿಯವ್ರ ಮನೆ, ಈ ಜಾಗ ಬಿಟ್ಟು ಈ ಕೀರ್ತಿ ಮಂದಿರ ಮತ್ತು ಅವರ ಹಳೆ ಕಾಲದ ಮನೆ ಎಲ್ಲ ಬಿಟ್ಟು ಪಕ್ಕದಲ್ಲಿ ರಸ್ತೆ ಈ ಕಡೆ ಹೋಗ್ಬಿಟ್ರೆ ಸಾಕು, ಫುಲ್ ಕಸ. ಎಲ್ಲ ನೋಡಿದ್ರೂ ಕಸ ಕಸ ಕಸ, ಒಂದು ಹನಿ ಸ್ವಚ್ಛತೆ ಇಲ್ಲ ಊರಲ್ಲಿ. ಇವಾಗ ನಿಮ್ಗೆ ಗೊತ್ತಿದ್ದಂಗೆ ಪ್ರತಿಯೊಂದು ನಮ್ಮ ದೇಶದ ಪ್ರತಿಯೊಂದು ಜಾಗದಲ್ಲೂ ಸ್ವಚ್ಛತೆ ಅಂತ ಒಂದು ಬೋರ್ಡ್ ಅಂತಿದ್ರೆ ಅದಕ್ಕೆ ಪಕ್ಕದಲ್ಲಿ ಗಾಂಧೀಜಿಯವ್ರ ಫೋಟೋ ಹಾಕಿ ಹಾಕ್ತಾರೆ. ಯಾಕಂತಂದರೆ ಅದು ಅವ್ರ ಧ್ಯೇಯ ಆಗಿತ್ತು ಅಂತ. ಆದರೆ ಸ್ವತಃ ಅವ್ರ ಊರಿನಲ್ಲೇ ಅವರ ರಾಜ್ಯ ಬಿಡಿ, ಸ್ವತಃ ಅವ್ರ ಊರಿನಲ್ಲೇ ಸ್ವಚ್ಛತೆಗೆ ಒಂದು ಹನಿ ಬೆಲೆ ಕೊಡ್ತಿಲ್ಲ. ಹಾಗಾಗಿ ಇನ್ನು ಇಡೀ ದೇಶದ ಸ್ವಚ್ಛತೆ ಹೆಂಗೆ ಕಾಪಾಡೋದು? ಇದು ಇಂಡಿಯಾದಲ್ಲಿ ಯಾವುದೇ ರೂಲ್ಸ್ ತಗೊ ಬಂದರೂ ಅದು ವರ್ಕೌಟ್ ಮಾಡೋಕ್ಕೆ ಆಗೋದೇ ಇಲ್ಲ, ಹೆಂಗೆ ಮಾಡಿದ್ರೂ ಆಗಲ್ಲ. ನೀವು ಸ್ವಚ್ಛತೆಗೆ ಎಷ್ಟೇ ಪ್ರಾಮುಖ್ಯತೆ ಕೊಡ್ತೀವಿ ಅಂತ ಎಷ್ಟೇ ಬೋರ್ಡ್ ಹಾಕಿ, ಎಷ್ಟೇ ಒಂದು ಅಭಿಯಾನ ಮಾಡಿ, ಅದಕ್ಕೆ ನಮ್ಮ ಗೌರ್ಮೆಂಟ್ ಎಷ್ಟೇ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಅದಕ್ಕೆ ಸ್ಯಾಂಕ್ಷನ್ ಮಾಡಲಿ, ಇಂಡಿಯಾದಲ್ಲಿ ಮಾತ್ರ ಸಾಧ್ಯ ಇಲ್ಲ. ಸ್ವಚ್ಛತೆ ಮಾತ್ರ ಇಂಡಿಯಾದಲ್ಲಿ ಮಾತ್ರ ಸಾಧ್ಯನೇ ಇಲ್ಲ. ಹಂಗಂತ ನಾನೇನು ದೊಡ್ಡ ಸ್ವಚ್ಛತೆ ಮಾಡೋನು, ನಾನೇನು ದೊಡ್ಡ ಕ್ಲೀನ್ ಇಟ್ಕೊಳ್ತೀವಿ ಸಿಟಿ ಅಂತ ನಾನು ಹೇಳ್ತಿಲ್ಲ. ಬಟ್ ಏನಂತಂದರೆ, ಗಾಂಧೀಜಿಯವರು ಊರಿನಲ್ಲೇ ಇಷ್ಟೊಂದು ಹದಗೆಟ್ಟಿರ್ಬೇಕಾದ್ರೆ ಮತ್ತು ಇಂಡಿಯಾದಲ್ಲಿ ಹೆಂಗೆ ಸಾಧ್ಯ? ಇದೊಂದು ನಂಗೆ ಅನಿಸ್ತು, ಹಂಗಾಗಿ ಹೇಳಿದೆ. ಓಕೆ, ಇವಾಗ ಈ ವಿಡಿಯೋ ಸ್ಟಾಪ್ ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಆಗಿಬಿಟ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.